ಸ್ವಿಚ್ ಕೇಸ್ ಅಂತ ನೋಡೋಣ. ಸ್ವಿಚ್ ಕೇಸ್, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇದು ಕೂಡ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಾವು ಇಲ್ಲಿವರೆಗೂ ಏನು ಮಾಡ್ದೋ, ಎಲ್ ಸಿ ಫ್ಲಾಡರ್ನ ನೋಡ್ದೋ. ದಿಸ್ ಸ್ವಿಚ್ ಕೇಸ್ ಈಸ್ ಆಲ್ಸೋ ಸಿಮಿಲರ್ ಟು ದ ಎಲ್ ಸಿ ಫ್ಲಾಡರ್. ಸೊ ಎಲ್ ಸಿ ಫ್ಲಾಡರಿಗೆ ಸಿಮಿಲರ್ ಇದೆ. ಬಟ್ ಎಲ್ ಸಿ ಫ್ಲಾಡರಲ್ಲಿ ಒಂದು ಡಿಸಡ್ವಾಂಟೇಜ್ ಬರುತ್ತೆ. ಸೊ ಏನು ಡಿಸಡ್ವಾಂಟೇಜ್ ಅಂತಂದರೆ, ಎವ್ರಿ ಟೈಮ್ ಇಟ್ ಚೆಕ್ಸ್ ದ ಇಫ್ ಕಂಡೀಷನ್ ಚೆಕ್ ಆಗ್ತಾ ಹೋಗುತ್ತೆ. ಒನ್ ಬೈ ಒನ್ ಚೆಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನಾವೇನಾದರೂ ಒಂದು 10 ಇಫ್ನ ನಾವು ಯೂಸ್ ಮಾಡಿದ್ರೆ, ಸರಿನಾ, ಸೊ 10 ಇಫ್ ಕಂಡೀಷನ್ಸ್ನ ನಾವೇನಾದ್ರು ಯೂಸ್ ಮಾಡಿದ್ರೆ ಫಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ದೆನ್ ಇಟ್ ಈಸ್ ಮೂವ್ ಟು ದ ಸೆಕೆಂಡ್ ಕಂಡೀಷನ್. ಮತ್ತೆ ಅಲ್ಲಿ ಕಂಡೀಷನ್ ಫಾಲ್ಸ್ ಆದರೆ ಮತ್ತೆ ಥರ್ಡ್ ಕಂಡೀಷನ್ಗೆ ಹೋಗುತ್ತೆ. ಮತ್ತೆ ಕಂಡೀಷನ್ ಫಾಲ್ಸ್ ಆದರೆ ಫೋರ್ತ್ ಕಂಡೀಷನು, ಫಿಫ್ತು, ಸಿಕ್ಸ್ತು. ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ನಾವು ಪ್ರೋಗ್ರಾಮ್ ಏನು ನೋಡ್ದೋ ಅಂದರೆ ಪ್ರಿಂಟ್ ದ ವೀಕ್ ಡೇ. ಸೊ ವೀಕ್ ಡೇ ಏನಾದರೂ ಪ್ರಿಂಟ್ ಮಾಡೋದಕ್ಕೆ ಈಗ 7 ಅಂತ ಏನಾದರೂ ಇನ್ಪುಟ್ ವ್ಯಾಲ್ಯೂ ಕೊಟ್ಟರೆ 7 ಟೈಮ್ಸ್ ಇಟ್ ಚೆಕ್ಸ್ ದ ಇಫ್ ಕಂಡೀಷನ್. 7 ಟೈಮ್ಸ್ ಚೆಕ್ ಆಗಲೇಬೇಕು, ಸರಿನಾ. ಜಸ್ಟ್ ಅಸ್ಯೂಮ್ ಈಗ ಮಂತ್ಸ್ ಏನಾದರೂ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇಯರಲ್ಲಿ 1 ಅಂತ ಕೊಟ್ಟರೆ ಜಾನ್ವರಿ, 2 ಅಂತ ಕೊಟ್ಟರೆ ಫೆಬ್ರವರಿ, ಆ ಥರ. ಈಗ ನಾನು 12 ಅಂತ ಏನಾದರೂ ಕೊಟ್ಟರೆ 12 ಟೈಮ್ಸ್ ಇಟ್ ಚೆಕ್ಸ್ ದ ಇಫ್ ಕಂಡೀಷನ್. 12 ಟೈಮ್ಸ್ ಇಫ್ ಕಂಡೀಷನ್ ಚೆಕ್ ಆಗಲೇಬೇಕು, ವಿಧಿ ಇಲ್ಲ, ಓಕೆನಾ, ಚೆಕ್ ಆಗಲೇಬೇಕು. ದರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್, ಸರಿನಾ. ಬಟ್ ಆ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ದೇ ಆರ್ ಇಂಟ್ರೊಡ್ಯೂಸ್ ದ ಅನದರ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ದ ಸ್ವಿಚ್ ಕೇಸ್. ಸೊ ಸ್ವಿಚ್ ಕೇಸ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಏನು ಸ್ವಿಚ್ ಕೇಸ್ ಅಂತ ಅಂದರೆ, ಇಟ್ ಸ್ವಿಚ್ ಟು ದ ಪರ್ಟಿಕ್ಯುಲರ್ ಕೇಸ್ ಆ್ಯಂಡ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಅಂದರೆ ನಾವೇನು ನಂಬರ್ ಕೊಡ್ತೀವಿ ಆ ಒಂದು ಪರ್ಟಿಕ್ಯುಲರ್ ಬ್ಲಾಕಿಗೆ ಮೂವ್ ಆಗುತ್ತೆ ಕಂಟ್ರೋಲು, ಆ್ಯಂಡ್ ದಟ್ ಬ್ಲಾಕ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್ ಡೈರೆಕ್ಟಾಗಿ ಆ ಬ್ಲಾಕ್ನ ಎಕ್ಸಿಕ್ಯೂಷನ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದ ಸ್ವಿಚ್ ಕೇಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಮಲ್ಟಿವೇ ಬ್ರಾಂಚಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಸಿಮಿಲರ್ ಟು ದ ಎಲ್ ಸಿ ಫ್ಲಾಡರ್. ಎಲ್ ಸಿ ಫ್ಲಾಡರಲ್ಲಿ ಎವ್ರಿ ಟೈಮ್ ಎಲ್ಲ ಕಂಡೀಷನ್ಸ್ನ ಚೆಕ್ ಮಾಡುತ್ತೆ. ಸ್ವಿಚ್ ಕೇಸಲ್ಲಿ ಇಟ್ ಡೈರೆಕ್ಟ್ಲಿ ಮೂವ್ಸ್ ಟು ದ ಪರ್ಟಿಕ್ಯುಲರ್ ಕೇಸ್ ಆ್ಯಂಡ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಡೈರೆಕ್ಟಾಗಿ ಪರ್ಟಿಕ್ಯುಲರ್ ಕೇಸಿಗೆ ಮೂವ್ ಆಗುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ದ ಸ್ವಿಚ್ ಕೇಸ್. ಅದನ್ನೇ ನಾವು ಸ್ವಿಚ್ ಕೇಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಸಿಂಟ್ಯಾಕ್ಸ್ನ ನೋಡೋಣ. ಸೊ ದಟ್ ಈಸ್ ಅ ಸಿಂಟ್ಯಾಕ್ಸ್. ಸೊ ಇಲ್ಲಿ ಸ್ವಿಚ್ ಅಂತ ಯೂಸ್ ಮಾಡ್ತೀವಿ. ಸ್ವಿಚ್ ಈಸ್ ಆಲ್ಸೋ ಎ ಕೀವರ್ಡ್. ಸೊ ನಮಗೆ ಕೀವರ್ಡ್ 32 ಕೀವರ್ಡ್ಸಲ್ಲಿ ಸ್ವಿಚ್ ಅನ್ನೋದು ಕೂಡ ನಮಗೆ ಒಂದು ಕೀವರ್ಡು. ಇದರೊಳಗೆ ವಿ ಕ್ಯಾನ್ ಮೆನ್ಷನ್ ಸಮ್ ವ್ಯಾಲ್ಯೂ. ಸೊ ಏನೋ ಒಂದು ವ್ಯಾಲ್ಯೂನ ನಾವು ಪಾಸ್ ಮಾಡಬೇಕಾಗುತ್ತೆ. ಓಪನ್ ದ ಫ್ಲವರ್ ಬ್ರೇಸ್. ಸೊ ಫ್ಲವರ್ ಬ್ರೇಸ್ ಓಪನ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ವಿ ಕ್ಯಾನ್ ಮೆನ್ಷನ್ ದ ಕೇಸ್ ಅಂತ ಮೆನ್ಷನ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಇನ್ ದ ಸ್ಮಾಲ್ ಕೇಸ್ ಅನ್ನೋದು ಕೂಡ ಸ್ಮಾಲ್ ಕೇಸ್ ಇರಬೇಕು, ಸ್ವಿಚ್ ಅನ್ನೋದು ಕೂಡ ಸ್ಮಾಲ್ ಕೇಸ್ ಇರಬೇಕು. ಕೇಸ್ ಅಂತಲೇ ನಮಗೆ ಕೀವರ್ಡ್ ಇದೆ, ಓಕೆನಾ. ದಟ್ ಈಸ್ ಆಲ್ಸೋ ಎ ಕೀವರ್ಡ್ ಕೇಸ್. ಆ್ಯಂಡ್ ಗಿವ್ ಒನ್ ಸ್ಪೇಸ್. ಸೊ ಒಂದು ಸ್ಪೇಸ್ನ ಕೊಡ್ತೀವಿ. ನೆಕ್ಸ್ಟ್ ವಿ ಕ್ಯಾನ್ ಮೆನ್ಷನ್ ದ ವ್ಯಾಲ್ಯೂ. ನಾವು ಇಲ್ಲೇನು ವ್ಯಾಲ್ಯೂ ಪಾಸ್ ಮಾಡ್ತೀವಿ ಆ ರಿಲೇಟೆಡ್ ವ್ಯಾಲ್ಯೂನ ನಾವು ಕೊಡಬೇಕಾಗುತ್ತೆ. ಆ್ಯಂಡ್ ಪುಟ್ ಎ ಕೋಲನ್ ಬರಿತೀವಿ. ಆ್ಯಂಡ್ ಪುಟ್ ಎ ಕೋಲನ್ ಹಾಕಾದ್ಮೇಲೆ ನನಗೆ ಏನು ಸ್ಟೇಟ್ಮೆಂಟ್ಸ್ ಬೇಕು ಆ ಸ್ಟೇಟ್ಮೆಂಟ್ಸ್ನ ಬರಿತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಪುಟ್ ಎ ಸೆಮಿಕೋಲನ್. 1 ಸ್ಟೇಟ್ಮೆಂಟ್ ಆರ್ 2 ಸ್ಟೇಟ್ಮೆಂಟ್ ಆರ್ 3 ಸ್ಟೇಟ್ಮೆಂಟ್ ಎಷ್ಟು ಬೇಕಾದ್ರೆ ಬರೀಬೋದು ನೀವು. ದೋ ಸ್ಟೇಟ್ಮೆಂಟ್ಸ್ ಆರ್ ಬಿಲಾಂಗ್ಸ್ ಟು ದ ಕೇಸ್. ಸೊ ಅಂದರೆ ಈ ವ್ಯಾಲ್ಯೂಗೆ ರಿಲೇಟೆಡ್ ಆಗಿರುತ್ತೆ, ಈ ಒಂದು ಪರ್ಟಿಕ್ಯುಲರ್ ಕೇಸಿಗೆ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಷನ್ ಆಗುತ್ತೆ. ಆಫ್ಟರ್ ದಟ್ ಸೊ ಇಟ್ ಇಸ್ ದ ಬ್ರೇಕ್. ವಿ ಕ್ಯಾನ್ ಪುಟ್ ದ ಬ್ರೇಕ್ ಸ್ಟೇಟ್ಮೆಂಟ್. ಮಸ್ಟ್ ಶುಡ್ ನಾವು ಬ್ರೇಕ್ ಸ್ಟೇಟ್ಮೆಂಟ್ನ ಕೊಡಲೇಬೇಕು. ಬ್ರೇಕ್ ಸ್ಟೇಟ್ಮೆಂಟ್ನ ಕೊಡ್ತೀವಿ ಬಿಕಾಸ್ ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದಿಸ್ ಕೇಸ್ ಮಸ್ಟ್ ಶುಡ್ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದ ಬ್ಲಾಕ್. ಅಂದರೆ ಈ ಸ್ವಿಚ್ ಬ್ಲಾಕ್ ಏನಿದೆ ಅದರಿಂದ ಹೊರಗಡೆ ಬರಬೇಕಾಗುತ್ತೆ. ಕಂಟ್ರೋಲು ಹೊರಗಡೆ ಬರಬೇಕು ಅಂತಂದರೆ ವಿ ಮಸ್ಟ್ ಶುಡ್ ಪುಟ್ ದ ಬ್ರೇಕ್ ಸ್ಟೇಟ್ಮೆಂಟ್. ಸೊ ಬ್ರೇಕ್ ಸ್ಟೇಟ್ಮೆಂಟ್ನ ನಾವು ಕೊಡಲೇಬೇಕಾಗುತ್ತೆ. ಬೈ ಚಾನ್ಸ್ ಕೊಡಲಿಲ್ಲ, ಇಮಿಡಿಯೇಟ್ಲಿ ಟೇಕ್ಸ್ ದ ಅನದರ್ ಕೇಸ್. ಇನ್ನೊಂದು ಕೇಸ್ನ ಎಕ್ಸಿಕ್ಯೂಷನ್ ಮಾಡುತ್ತೆ. ಕೇಸ್ ದರ್ ಇಸ್ ಅನದರ್ ಒನ್ ವ್ಯಾಲ್ಯೂ 2 ಅದನ್ನು ಎಕ್ಸಿಕ್ಯೂಷನ್ ಮಾಡುತ್ತೆ, ಸರಿನಾ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಆ್ಯಂಡ್ ಪುಟ್ ಎ ಬ್ರೇಕ್. ಸೊ ನೆಕ್ಸ್ಟ್ ಇದೇ ಥರನೇ ನಾವು ಎಷ್ಟು ಕೇಸಸ್ನ ಬೇಕಾ ನಾವು ಕೊಡ್ತಾ ಹೋಗ್ಬೋದು. ಸೊ ಕೇಸ್ 3 ಆ್ಯಂಡ್ ಪುಟ್ ಎ ಕೋಲನ್ ಆ್ಯಂಡ್ ದ ಸ್ಟೇಟ್ಮೆಂಟ್ 3 ಆ್ಯಂಡ್ ಪುಟ್ ಎ ಸೆಮಿಕೋಲನ್ ಆ್ಯಂಡ್ ಪುಟ್ ಎ ಬ್ರೇಕ್. ಈ ಥರ ಎಷ್ಟು ಕೇಸಸ್ನ ಬೇಕಾ ನೀವು ಕೊಡ್ತಾ ಹೋಗ್ಬೋದು. ಎಲ್ ಸಿ ಫ್ಲಾಡರಲ್ಲಿ ಅಷ್ಟೇ ನಾವು ಎಷ್ಟು ಇಫೆಲ್ಸ್ನ ಬೇಕಾದ್ರೆ ನಾವು ಕೊಡ್ತಾ ಹೋಗ್ತೀವಿ. ಅಂದರೆ ಎಲ್ಸಿಫ್ ಅಂತ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇಫ್ ಕಂಡೀಷನ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್ ಬೈ ಡಿಫಾಲ್ಟ್ ದ ಲಾಸ್ಟ್ ಎಲ್ಸ್ ಬ್ಲಾಕ್ ಮಸ್ಟ್ ಶುಡ್ ಇಟ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಲಾಸ್ಟ್ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗಲೇಬೇಕು, ಸರಿನಾ. ಹಾಗಾಗಿ ಇಲ್ಲೂ ಅಷ್ಟೇ ಯಾವುದೂ ಕೇಸಸ್ ಎಕ್ಸಿಕ್ಯೂಷನ್ ಆಗಲೇ ಇಲ್ಲ ಅಂದರೆ ಬೈ ಡಿಫಾಲ್ಟ್ ವಿ ಹ್ಯಾವ್ ಎ ಡಿಫಾಲ್ಟ್ ಅಂತಲೇ ನಮಗೊಂದು ಕೀವರ್ಡ್ ಇದೆ. ವಿ ಹ್ಯಾವ್ ಎ ಡಿಫಾಲ್ಟ್ ಕೀವರ್ಡ್, ಸರಿ. ಡಿಫಾಲ್ಟ್ ಅಂದರೆ ನಮಗೆ ಕೀವರ್ಡ್ ಇದೆ. ಈ ಡಿಫಾಲ್ಟ್ ಎಕ್ಸಿಕ್ಯೂಷನ್ ಆಗ್ತಾ ಇದೆ. ದಟ್ ಮೀನ್ಸ್ ದ ಸ್ಟೇಟ್ಮೆಂಟ್ ಎನ್ ಮಸ್ಟ್ ಶುಡ್ ಇಟ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಮಸ್ಟ್ ಶುಡ್ ಸ್ಟೇಟ್ಮೆಂಟ್ ಏನು ಎಕ್ಸಿಕ್ಯೂಷನ್ ಆಗುತ್ತೆ ಯಾವಾಗ ಯಾವ ಕೇಸು ಎಕ್ಸಿಕ್ಯೂಷನ್ ಆಗಲಿಲ್ಲ ಅಂತಂದರೆ. ಇಫ್ ಇನ್ ಕೇಸ್ ಯಾವುದೋ ಒಂದು ಕೇಸ್ ಎಕ್ಸಿಕ್ಯೂಷನ್ ಆಯಿತು ಅಂದರೆ ಆ ಪರ್ಟಿಕ್ಯುಲರ್ ಕೇಸ್ ಎಕ್ಸಿಕ್ಯೂಷನ್ ಮಾಡುತ್ತೆ, ದೆನ್ ಸ್ಟಾಪ್ ಆಗುತ್ತೆ. ದಿಸ್ ಇಸ್ ದ ಸಿಂಟ್ಯಾಕ್ಸ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಸ್ವಿಚ್ ಕೇಸ್ ಅಂತ ಹೇಳೋದು. ಇಟ್ ಸ್ವಿಚ್ ಟು ದ ಪರ್ಟಿಕ್ಯುಲರ್ ಕೇಸ್ ಆ್ಯಂಡ್ ಟೇಕ್ಸ್ ದ ಎಕ್ಸಿಕ್ಯೂಷನ್, ಓಕೆನಾ. ಈಗ ನಾನು ಇಲ್ಲೇನೋ ಒಂದು ವ್ಯಾಲ್ಯೂ ಕೊಡ್ತೀನಿ, ವ್ಯಾಲ್ಯೂ 3 ಅಂತ ಕೊಡ್ತೀನಿ. ಡೈರೆಕ್ಟ್ಲಿ ದ ಕಂಟ್ರೋಲ್ ಮೂವ್ಸ್ ಟು ದ ಕೇಸ್ 3 ಬರುತ್ತೆ. ದಟ್ ಪರ್ಟಿಕ್ಯುಲರ್ ಕೇಸ್ 3 ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ನಾನು 2 ಅಂತ ಕೊಡ್ತೀನಿ, ಡೈರೆಕ್ಟಾಗಿ ಕೇಸ್ 2 ಬರುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ನಾನು 7 ಅಂತ ಕೊಡ್ತೀನಿ, ಡೈರೆಕ್ಟಾಗಿ ಕೇಸ್ 7ಗೆ ಬರುತ್ತೆ, ಎಕ್ಸಿಕ್ಯೂಷನ್ ಮಾಡುತ್ತೆ. ಬೈ ಚಾನ್ಸ್ ನಾನು ಇನ್ವ್ಯಾಲಿಡ್ ಏನೋ ಕೊಟ್ಟೆ ಅಂತ ಅನ್ಕೋಣ, ಸರಿನಾ. ಇನ್ವ್ಯಾಲಿಡ್ ಇನ್ಪುಟ್ ವ್ಯಾಲ್ಯೂ ಏನೋ ಕೊಟ್ಟೆ, ದೆನ್ ದ ಡಿಫಾಲ್ಟ್ ಕೇಸ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್. ಅಂದರೆ ಡಿಫಾಲ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಡಿಫಾಲ್ಟ್ ವಿಲ್ ಟೇಕ್ಸ್ ದ ಎಕ್ಸಿಕ್ಯೂಷನ್, ಓಕೆನಾ. ದಿಸ್ ಇಸ್ ಕಾಲ್ಡ್ ಎಸ್ ಅ ಸ್ವಿಚ್ ಕೇಸ್. ಇಲ್ಲಿ ಒಂದು ಡಿಸಡ್ವಾಂಟೇಜ್ ಬರುತ್ತೆ. ಅಂದರೆ ಸ್ವಿಚ್ ಕೇಸ್
ಅಲ್ಲಿ ಒಂದು ಡಿಸಡ್ವಾಂಟೇಜ್ ಬರುತ್ತೆ. ಏನು ಡಿಸಡ್ವಾಂಟೇಜ್ ಅಂತಂದರೆ ಸ್ವಿಚ್ ಕೇಸ್ ಡಸ್ ನಾಟ್ ಸಪೋರ್ಟ್ಸ್ ಸ್ಟ್ರಿಂಗ್ಸ್ ಆ್ಯಂಡ್ ಫ್ಲೋಟ್ಸ್. ಫ್ಲೋಟ್ ವ್ಯಾಲ್ಯೂ ಅಥವಾ ಸ್ಟ್ರಿಂಗ್ಸಿಗೆ ಸ್ವಿಚ್ ಕೇಸ್ ಸಪೋರ್ಟ್ ಮಾಡೋದಿಲ್ಲ. ಸೊ ಸ್ವಿಚ್ ಕೇಸ್ ಸಪೋರ್ಟ್ಸ್ ಓನ್ಲಿ ದ ಇಂಟೀಜರ್ ಆ್ಯಂಡ್ ಕ್ಯಾರೆಕ್ಟರ್ಸ್. ಇಂಟೀಜರ್ಸ್ ಮತ್ತು ಕ್ಯಾರೆಕ್ಟರಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಇಂಟ್ ಅಥವಾ ಕ್ಯಾರೆಕ್ಟರಿಗೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಸ್ವಿಚ್ ಕೇಸ್ ಡಸ್ ನಾಟ್ ಸಪೋರ್ಟ್ಸ್ ದ ಸ್ಟ್ರಿಂಗ್ಸ್ ಆ್ಯಂಡ್ ದ ಫ್ಲೋಟಿಂಗ್ ವ್ಯಾಲ್ಯೂಸ್. ಸೊ ಫ್ಲೋಟ್ ವ್ಯಾಲ್ಯೂಸ್ ಅಥವಾ ಸ್ಟ್ರಿಂಗ್ಸಿಗೆ ಸಪೋರ್ಟ್ ಮಾಡೋದಿಲ್ಲ ಸ್ವಿಚ್ ಕೇಸ್ ಯಾವುದು. ಅಂದರೆ ನಾವಿಲ್ಲಿ ಕೇಸ್ನ ನಾವು ಮೆನ್ಷನ್ ಮಾಡ್ಬೇಕಾದ್ರೆ ಇಲ್ಲಿ ನಾನೇನಾದರೂ ಈಗ ತುಮಕೂರು ಅಂತ ನಾವು ಕೊಡ್ತೀನಿ ಅಥವಾ ಬ್ಯಾಂಗ್ಳೂರು ಅಂತ ಕೊಡ್ತೀನಿ ಸ್ಟ್ರಿಂಗ್ಸಲ್ಲಿ, ಅದು ಸಪೋರ್ಟ್ ಮಾಡಲ್ಲ ಸ್ವಿಚ್ ಕೇಸ್. ಅಥವಾ ನಾನೇನೋ ಕೇಸ್ 25.27 ಅಂತ ಕೊಡ್ತೀನಿ ಅಥವಾ 35.43 ಅಂತ ಕೊಡ್ತೀನಿ, ಇಟ್ ಡಸ್ ನಾಟ್ ಸಪೋರ್ಟ್ ಮಾಡೋದಿಲ್ಲ ಸ್ವಿಚ್ ಕೇಸ್. ಅಂದರೆ ಮೇಯ್ನ್. ಸೊ ಸಮ್ಟೈಮ್ಸ್ ನಿಮಗೆ ಕೇಳ್ಬೋದು ವಾಟ್ ಆರ್ ದ ಡಿಸಡ್ವಾಂಟೇಜಸ್ ಆಫ್ ಸ್ವಿಚ್ ಕೇಸ್ ಅಂತ ಅಂದರೆ, ಸೊ ದ ಸ್ವಿಚ್ ಕೇಸ್ ಡಸ್ ನಾಟ್ ಸಪೋರ್ಟ್ಸ್ ದ ಸ್ಟ್ರಿಂಗ್ಸ್ ಆ್ಯಂಡ್ ದ ಫ್ಲೋಟಿಂಗ್ ವ್ಯಾಲ್ಯೂಸ್. ಸ್ವಿಚ್ ಕೇಸ್ ಸಪೋರ್ಟ್ಸ್ ಓನ್ಲಿ ಇಂಟೀಜರ್ ಆ್ಯಂಡ್ ಕ್ಯಾರೆಕ್ಟರ್ಸ್. ದಟ್ ಇಸ್ ಅ ಮೇಯ್ನ್ ಡಿಸಡ್ವಾಂಟೇಜ್ ಅಥವಾ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಓಕೆನಾ, ಮೇಯ್ನ್ ಡಿಸಡ್ವಾಂಟೇಜ್ ಅಥವಾ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಓಕೆನಾ. ಸೊ ಸೇಮ್ ಕಾನ್ಸೆಪ್ಟ್ ಅಂದರೆ ಇದೇ ಸ್ವಿಚ್ ಕೇಸ್ ಮೇಲೆ ನಾವು ವೀಕ್ ಡೇ ಅಂತ ಏನು ನಾವು LC ಫ್ಲ್ಯಾಡರಲ್ಲಿ ನೋಡ್ದೋ ದಟ್ ಸೇಮ್ ಥಿಂಗ್ ನಾವು ಸ್ವಿಚ್ ಕೇಸಲ್ಲಿ ನೋಡೋಣ. ಸರಿನಾ, ಟು ಪ್ರಿಂಟ್ ದ ವೀಕ್ ಡೇ ಫಾರ್ ಎ ಗಿವನ್ ನಂಬರ್ ಯೂಸಿಂಗ್ ಸ್ವಿಚ್ ಕೇಸ್. ಸೊ ಸ್ವಿಚ್ ಕೇಸ್ ಯೂಸ್ ಮಾಡಿ ಸೊ ವೀಕ್ ಡೇನ ನಾವು ಪ್ರಿಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಆಶ್ ಇನ್ಕ್ಲೂಡ್ stdio.h. ನೆಕ್ಸ್ಟು ಆಶ್ ಇನ್ಕ್ಲೂಡ್ carnivore.h. ಸೊ ನೆಕ್ಸ್ಟ್ ವಾಯ್ಡ್ ಮೈನ್. ಸೊ ಇದು ಕಂಪಲ್ಸರಿ, ನಾವು ಆ್ಯಸ್ ಯೂಶುವಲ್ ಯೂಸ್ ಮಾಡಲೇಬೇಕು, ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಕ್ಯಾನ್ ಟೇಕ್ ದ ಇಂಟ್ ಎನ್ ಅಂತ ತೊಗೊತೀವಿ, ಇಂಟೀಜರ್ ಎನ್ ವ್ಯಾಲ್ಯೂ ಆ್ಯಸ್ ಯೂಶುವಲ್ ನಾವು ತೊಗೊತೀವಿ. ಸೊ ಅದಾದಮೇಲೆ ಸೊ CLR ಸೊ ಕ್ಲಿಯರ್ ಸ್ಕ್ರೀನ್ ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಎನ್ ವ್ಯಾಲ್ಯೂ. ಸೊ ಪ್ರಿಂಟ್ ಇಫ್ /n ಸೊ ಎಂಟರ್ ಎ ನಂಬರ್ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸೊ ನಂಬರ್ ಅಕ್ಸೆಪ್ಟ್ ಮಾಡ್ಕೋಣ. ಸೊ scanf %d, %n ಎನ್ ವ್ಯಾಲ್ಯೂ ಅಕ್ಸೆಪ್ಟ್ ಆಗುತ್ತೆ. ಓಕೆ, ನಾವು ವಿ ಹ್ಯಾವ್ ಟು ಯೂಸ್ ದ ಸ್ವಿಚ್. ಸೊ ಸ್ವಿಚ್ ಕೀವರ್ಡ್ನ ಯೂಸ್ ಮಾಡ್ತೀವಿ. ಸ್ವಿಚ್ ಆಫ್ ಎನ್ ಅಂದರೆ ಆ ವ್ಯಾಲ್ಯೂ ಏನು ಬರುತ್ತೆ ಎನ್ ವ್ಯಾಲ್ಯೂ ಅದನ್ನು ನಾವು ಇಲ್ಲಿ ಪಾಸ್ ಮಾಡಬೇಕಾಗುತ್ತೆ. ಎನ್ ವ್ಯಾಲ್ಯೂ ಪಾಸ್ ಮಾಡ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ನೀವೇನು ಮಾಡ್ತೀರಾ, ಇಲ್ಲಿ ಸೆಮಿಕೋಲನ್ ಹಾಕ್ಬಿಡ್ತೀರಾ, ಸ್ವಿಚ್ ಆಗ್ತಿದ್ದಂಗೆ ಸೆಮಿಕೋಲನ್ ಹಾಕ್ತೀರಾ, ದಟ್ ವಿಲ್ ಗಿವ್ಸ್ ದ ಎರರ್ ಬಂದ್ಬಿಡುತ್ತೆ. ಅಂದರೆ ಅಲ್ಲಿಗೆ ಟರ್ಮಿನೇಷನ್ ಆಗುವಾಗಿಲ್ಲ. ಸರಿನಾ, ಸ್ವಿಚ್ ಕೇಸ್ ಆದಮೇಲೆ ಯಾವುದೇ ಕಾರಣಕ್ಕೂ ಸೆಮಿಕೋಲನ್ ಹಾಕುವಾಗಿಲ್ಲ. ಓಕೆ, ಸೊ ದೆನ್ ಸ್ವಿಚ್ ಬ್ಲಾಕ್ ಹೊರಗಡೆ ಬರಿತೀವಿ. ಸೊ ನಾವು ದ ಕೇಸ್ ಸ್ಪೇಸ್ 1 ಯೂಶ್ವಲಿ ಸಮ್ಟೈಮ್ಸ್ ನೀವು ಟೈಪ್ ಮಾಡ್ಬೇಕಾದ್ರೆ ಕೇಸ್ 1 ಜಾಯಿನ್ ಮಾಡಿ ಟೈಪ್ ಮಾಡ್ಬಿಡ್ತೀರಾ. ದಟ್ ಈಸ್ ಆಲ್ಸೋ ರಾಂಗ್. ಕೇಸ್ ಅನ್ನೋದು ಕೀವರ್ಡು ಒಂದು ಸ್ಪೇಸ್ ಇರಲೇಬೇಕು. ಕೇಸ್ ಸ್ಪೇಸ್ ದಟ್ ವ್ಯಾಲ್ಯೂ ವಿ ಕ್ಯಾನ್ ಮೆನ್ಷನ್ 1 ಆದರೆ ಬೈ ಚಾನ್ಸ್ ಏನಾದರೂ ಎನ್ ವ್ಯಾಲ್ಯೂ 1 ಅಂತ ಏನಾದರೂ ಆದರೆ ಸೊ ಪ್ರಿಂಟ್ ಇಫ್ ಯಾವುದು ಮಂಡೇ ಆ್ಯಂಡ್ ಪುಟ್ ಎ ಬ್ರೇಕ್. ಸೊ ಬ್ರೇಕ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಕೇಸ್ 2 ಕೋಲನ್ ಬೈ ಚಾನ್ಸ್ ಯಾರು ಎನ್ ವ್ಯಾಲ್ಯೂ 2 ಏನಾದರೂ ಆದರೆ ಸೊ ಪ್ರಿಂಟ್ ಇಫ್ ಟ್ಯೂಸ್ಡೇ ಆ್ಯಂಡ್ ಪುಟ್ ಎ ಬ್ರೇಕ್ನ ಮೆನ್ಷನ್ ಮಾಡ್ಕೋಣ. ನೆಕ್ಸ್ಟ್ ಅಗೇನ್ ಕೇಸ್ 3 ಆದರೆ ಸೊ ಕೇಸ್ 3 ಪ್ರಿಂಟ್ ಇಫ್ ವೆಡ್ನೆಸ್ಡೇ ಆ್ಯಂಡ್ ಪುಟ್ ಎ ಬ್ರೇಕ್. ಇದೇ ಥರ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಕೇಸ್ ಎಷ್ಟು ಬೇಕಾದ್ರೆ ಅಂದರೆ 7 ಕೇಸಸ್ ಇದ್ದರೆ 7 ಕೇಸಸ್ನ ಮೆನ್ಷನ್ ಮಾಡ್ತೀವಿ. ಬೈ ಚಾನ್ಸ್ ಎಲ್ಲ ಯಾವುದೂ ಕೇಸ್ ಟ್ರೂನೇ ಆಗಲಿಲ್ಲ ಅಂತ ಅಂದರೆ ದೆನ್ ವಿ ಕ್ಯಾನ್ ಮೆನ್ಷನ್ ಡಿಫಾಲ್ಟ್ ಸಲ್ಲಿ ಸೊ ಪ್ರಿಂಟ್ ಇಫ್ ಇನ್ವ್ಯಾಲಿಡ್ ಇನ್ಪುಟ್ ಅಂತ ಬರಿತೀವಿ. ಇಲ್ಲಿ ನಾವು ಮತ್ತೆ ಬ್ರೇಕ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದೇ ಲಾಸ್ಟ್ ಸ್ಟೇಟ್ಮೆಂಟು. ದೆನ್ ಕ್ಲೋಸ್ ದ ಸ್ವಿಚ್ ಬ್ಲಾಕ್ ಆ್ಯಂಡ್ ಪುಟ್ ಎ ಗೆಟ್ CH. ಸ್ವಿಚ್ ಬ್ಲಾಕ್ ಆದಮೇಲೆ ಗೆಟ್ CH ಹಾಕ್ತೀವಿ ಆ್ಯಂಡ್ ಕ್ಲೋಸ್ ದ ಮೈನ್ ಫಂಕ್ಷನ್. ಸೊ ಮೈನ್ ಫಂಕ್ಷನ್ ಕ್ಲೋಸ್ ಆಗುತ್ತೆ. ಓಕೆನಾ, ದಿಸ್ ಇಸ್ ದ ಪ್ರೋಗ್ರಾಮ್ ಟು ಪ್ರಿಂಟ್ ದ ವೀಕ್ ಡೇ ಫಾರ್ ಎ ಗಿವನ್ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ಟ್ರೇಸ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ವೈಡ್ ಮೈನ್, ಸೊ ಇಲ್ಲಿ ಕಂಟ್ರೋಲ್ ಎಂಟ್ರಿ ಆಯಿತು, ಇಟ್ ಎಂಟರ್ಸ್ ಇನ್ ದ ಬ್ಲಾಕ್. ಸೊ ಎನ್ ವ್ಯಾಲ್ಯೂ ತೊಗೊಂಡೆ 3 ಅಂತ ಮೆನ್ಷನ್ ಮಾಡಿದೆ, ಎನ್ ವ್ಯಾಲ್ಯೂ ಇನ್ಪುಟ್. ಸೊ CLR ಸೊ ಪ್ರಿಂಟ್ ಎಫ್ ಎಂಟರ್ ಎ ನಂಬರ್. ಸೊ ನಾನೇನು ಮಾಡ್ತೀನಿ, ಸೊ 3 ಅಂತ ಕೊಟ್ಟೆ. ಸೊ 3 ಅನ್ನೋದು ಇನ್ನೊಳಗಡೆ ಸ್ಟೋರ್ ಆಯಿತು. ನೆಕ್ಸ್ಟ್ ಸ್ವಿಚ್ ಆಫ್ 3 ಅಂತ ಎನ್ ವ್ಯಾಲ್ಯೂ ಏನಿದೆ 3 ಇದೆ. ಸ್ವಿಚ್ ಆಫ್ 3 ಕಂಟ್ರೋಲ್ ಇಮಿಡಿಯೇಟ್ಲಿ ಮೂವ್ಸ್ ಟು ದ ಕೇಸ್ 3. ಅದೇ LC ಫಲ್ ಏನಾಗ್ತಾ ಇತ್ತು, ಒಂದು ಕಡೆಯಿಂದ ಚೆಕ್ ಆಗ್ತಾ ಇತ್ತು. ಇಫ್ n = 1, n = 2, n = 3 ಎವ್ರಿ ಟೈಮ್ ಇಫ್ ಕಂಡೀಷನ್ ಚೆಕ್ ಆಗ್ತಾ ಇತ್ತು ಯಾವಾಗ LC ಫ್ಲ್ಯಾಡರಲ್ಲಿ. ಬಟ್ ಸ್ವಿಚ್ ಕೇಸಲ್ಲಿ ಏನಾಗುತ್ತೆ, ಡೈರೆಕ್ಟ್ಲಿ ದ ಕಂಟ್ರೋಲ್ ಮೂವ್ಸ್ ಟು ದ ಕೇಸ್ 3 ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ವಿಲ್ ಟೇಕ್ಸ್ ಎಕ್ಸಿಕ್ಯೂಷನ್. ಪ್ರಿಂಟ್ ಎಫ್ ವೆಡ್ನೆಸ್ಡೇ ಅಂತ ನಮಗೆ ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಫ್ಟರ್ ದಟ್ ಬ್ರೇಕ್ ಇದೆ ಅಂದರೆ ಸೊ ಈ ಸ್ವಿಚ್ ಬ್ಲಾಕಿಂದನೇ ಕಂಟ್ರೋಲ್ ಹೊರಗಡೆ ಬರ್ತಾ ನೆಕ್ಸ್ಟ್ ಗೆಟ್ CH ಇದೆ, ನಮಗೆ ಡಿಸ್ಪ್ಲೇ ಕಾಣುತ್ತೆ. ಆಫ್ಟರ್ ದಟ್ ಎಕ್ಸಿಟ್ ಫ್ರಮ್ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮಿಂದ
ಎಕ್ಸಿಟ್ ಆಗುತ್ತೆ ಓಕೆನಾ. ಸೊ ದಿಸ್ ಇಸ್ ದ ಸ್ವಿಚ್ ಕೇಸ್ ಟು ಪ್ರಿಂಟ್ ದ ವೀಕ್ ಡೇ ಫಾರ್ ಎ ಗಿವನ್ ನಂಬರ್. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನೋಡೋಣ. ಸೊ ಪ್ರಿಂಟ್ ದ ಓವಲ್. ಸೊ ಗಿವನ್ ಕ್ಯಾರೆಕ್ಟರ್ ಇಸ್ ಎ ಓವಲ್ ಆರ್ ನಾಟ್. ಸೊ ಟು ಚೆಕ್ ದ ಗಿವನ್ ಕ್ಯಾರೆಕ್ಟರ್ ಇಸ್ ಓವಲ್ ಆರ್ ನಾಟ್, ಓವಲ್ ಅದನ್ನು ನೋಡೋಣ. ಸೊ ಆ್ಯಸ್ ಯೂಶುವಲ್ ನಿಮಗೆ ಓವಲ್ಸ್ ಗೊತ್ತಿರುತ್ತೆ. ಸೊ AEIOU. ಸೊ AEIOU ಅಂದರೆ ನಾವು ಕೊಡೋ ಅಂಥ ಕ್ಯಾರೆಕ್ಟರ್ ಅಂದರೆ ಯೂಸರ್ ಏನು ಇನ್ಪುಟ್ ವ್ಯಾಲ್ಯೂ ಕೊಡ್ತಾನೆ ಅದು ಓವೆಲ್ಲ ಅಲ್ವಾ ಅಂತ. ಸೊ ಇಟ್ ನಾಟ್ ಎ ಓವಲ್ ಅಥವಾ ಓವಲ್ ಆ ಥರ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ ಓಕೆನಾ, ಓವೆಲ್ಲ ಅಥವಾ ಅಲ್ವಾ ಅಂತ. ಸೊ ನಾ ಗಿವನ್ ಕ್ಯಾರೆಕ್ಟರ್ ಇಸ್ ಓವೆಲ್ ಆರ್ ನಾಟ್ ಅಂತ. ಸೊ ಇಲ್ಲಿ ಆ್ಯಸ್ ಯೂಶುವಲ್ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ #include stdio.h. ಸೊ ನೆಕ್ಸ್ಟು #include .io.h. ನೆಕ್ಸ್ಟು void main. ಸೊ ನೆಕ್ಸ್ಟ್ void main ಒಳಗಡೆ ಸೊ ಯು ಕ್ಯಾನ್ ಟೇಕ್ ದ ಕ್ಯಾರ್. ಸೊ ಕ್ಯಾರ್ ಸಿ ಅಂತ ತೊಗೋಣ. ಸೊ ಸಿ ಅಂತಂದರೆ ಇಟ್ ವಿಲ್ ಕ್ರಿಯೇಟ್ಸ್ ದ ಕ್ಯಾರೆಕ್ಟರ್. ಇಟ್ ಸ್ಟೋರ್ಸ್ ಓನ್ಲಿ ದ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ಸ್ ಮಾತ್ರ ಸ್ಟೋರ್ ಆಗ್ತಾ ಇರುತ್ತೆ ಕ್ಯಾರ್ ಸಿ. ಸೊ ಆಮೇಲೆ CLR ಕ್ಲಿಯರ್ ಸ್ಕ್ರೀನ್ ಕೊಡೋಣ. ಸೊ ನೆಕ್ಸ್ಟ್ ಅಕ್ಸೆಪ್ಟ್ ದ ಕ್ಯಾರೆಕ್ಟರ್ ಅಂದರೆ ಒಂದು ಕ್ಯಾರೆಕ್ಟರ್ ಅಕ್ಸೆಪ್ಟ್ ಮಾಡಬೇಕಲ್ಲ. ಸೊ printf /n. ಸೊ ಎಂಟರ್ ಎ ಕ್ಯಾರೆಕ್ಟರ್, ಎಂಟರ್ ಎ ಕ್ಯಾರೆಕ್ಟರ್ನ ಎಂಟ್ರಿ ಮಾಡಿ ಅಂತ ಕೇಳ್ತೀವಿ. ಸೊ scanf ಈಗ ಕ್ಯಾರೆಕ್ಟರ್ ಅಕ್ಸೆಪ್ಟ್ ಮಾಡ್ಕೊಬೇಕು. ಎನಿ ಕ್ಯಾರೆಕ್ಟರ್, ಯೂಸರ್ ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಕೊಡ್ಬೋದು ಓಕೆನಾ. ಸೊ ಇಲ್ಲಿ ಕ್ಯಾರೆಕ್ಟರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಫಾರ್ಮೆಟ್ ಸ್ಪೆಸಿಫೈರ್ ಬಂದು %c ಯೂಸ್ ಮಾಡ್ತೀವಿ. ಇಂಟೀಜರ್ ಆದರೆ %d, ಫ್ಲೋಟ್ ಆದರೆ %f, ಕ್ಯಾರೆಕ್ಟರ್ ಆಗಿರೋದ್ರಿಂದ %c, %c ಅಂತ ಯೂಸ್ ಮಾಡೋಣ. ಸಿ ಮೀನ್ಸ್ ದಟ್ ಇಸ್ ಅ ವೇರಿಯಬಲ್ ಇಲ್ಲಿದೆ ಓಕೆ. ಒಂದು ಕ್ಯಾರೆಕ್ಟರ್ ನಾನೇನೋ ಕೊಟ್ಟೆ, ಏನು ಓ ಅಂತ ಕೊಟ್ಟೆ ಅಂತ ಅನ್ಕೋಣ. ಸೊ ಕ್ಯಾರೆಕ್ಟರ್ ಇಸ್ ದ ಓ. ನೆಕ್ಸ್ಟ್ ವಿಲ್ ಯೂಸ್ ದ ಸ್ವಿಚ್. ಸೊ ಸ್ವಿಚ್ ಆಫ್ ಸಿ, ಆ ವೇರಿಯಬಲ್ ಏನಿದೆ ಅದನ್ನು ಪಾಸ್ ಮಾಡ್ತೀವಿ ಸಿ. ಇಲ್ಲಿ ಬರಿತೀವಿ ಕೇಸ್, ಇಲ್ಲಿ ಸಿಂಗಲ್ ಕೊಡ್ಸಲ್ಲಿ ಬರಿಬೇಕು. ಯಾವಾಗಲೂ ಕೂಡ ಕ್ಯಾರೆಕ್ಟರ್ಸ್ ಸಿಂಗಲ್ ಕೊಡ್ಸಲ್ಲಿ ಬರಿತೀವಿ, ಎ ಅಂತ ತೊಗೊತೀವಿ. ಸೊ ಕೇಸ್ ಎ, ಇಲ್ಲೂ ಅಷ್ಟೇ ಕೇಸ್ ಆದಮೇಲೆ ಸ್ಪೇಸ್ ವ್ಯಾಲ್ಯೂ ಕೊಡ್ತಾ ಇದೆ. ಅವಾಗಲೇ ನಾವು 1 2 3 4 ಅಂತ ಇಂಟೀಜರ್ ವ್ಯಾಲ್ಯೂ ಕೊಟ್ಟು ಈಗ ನಾನು ಕ್ಯಾರೆಕ್ಟರ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಸ್ವಿಚ್ ಕೇಸ್ ಆಲ್ವೇಸ್ ಸಪೋರ್ಟ್ಸ್ ಓನ್ಲಿ ದ ಇಂಟೀಜರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಕ್ಯಾರೆಕ್ಟರ್ ಬರೀತಾ ಇದ್ದೀನಿ. ಕೇಸ್ ಎ ಆಗಿದ್ರೆ ಅಂದರೆ AEIOU, ಓವೆಲ್ಸ್ ಬಂದು AEIOU. ಸೊ ಕೇಸ್ ಎ ಆಗಿದ್ರೆ ಸೊ ನಾವೇನು ಮಾಡೋಣ ಇಲ್ಲಿ. ಸೊ printf ಓವೆಲ್, ಯಾಕಂದರೆ ಓವಲ್ ಅಂತ ಪ್ರಿಂಟ್ ಮಾಡೋಣ. ಸೊ ನೆಕ್ಸ್ಟ್ ಪುಡೆ ಬ್ರೇಕ್ ಹಾಕೋಣ. ಅಂದರೆ ನಾನು ಕೊಟ್ಟಿರೋ ಕ್ಯಾರೆಕ್ಟರ್ ಎ ಆಗಿದ್ರೆ ದಟ್ ಇಸ್ ಅ ಓವೆಲ್, ಆಮೇಲೆ ಬ್ರೇಕ್ ಆಯಿತು. ಸೊ ಬೈ ಚಾನ್ಸ್ ಇಲ್ಲ. ಸೊ ಕೇಸ್ ಈಗ ಏನು ಕೊಟ್ಟಿದ್ದೀನಿ, ಓ ಕೊಟ್ಟಿದ್ದೀನಿ. ಸೊ ಈಗ ಚೆಕ್ ಮಾಡ್ಕೋಣ. ಸೊ ಅಗೈನ್ printf ಓವೆಲ್, ಸೊ ಅಂಡ್ ಪುಡೆ ಬ್ರೇಕ್. ನೆಕ್ಸ್ಟ್ ಅಗೇನ್ ಸೊ